ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲಿಯಂ ಉತ್ಪನ್ನಗಳು, ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ದೇಶದಲ್ಲಿನ ತೈಲ ಶುದ್ಧೀಕರಣ ಘಟಕಗಳು ಗರಿಷ್ಠ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ. ಕೆಲ ಚಿಲ್ಲರೆ ಮಾರಾಟ ಮಳಿಗೆಗಳು ಎಂದಿಗಿಂತ ಹೆಚ್ಚಿನ ಮಾರಾಟ ಮಾಡುತ್ತಿವೆ. ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಸುಗಮ ಪೂರೈಕೆಯಾಗುವತ್ತ ಕಾರ್ಯನಿರ್ವಹಿಸುತ್ತಿವೆ. ಕಳೆದ 3 ದಿನಗಳಲ್ಲಿ ಎಲ್ಪಿಜಿ ಸಿಲಿಂಡರ್ಗಳಿಗೆ 1,40,00,000 ಬುಕ್ಕಿಂಗ್ಗಳಾಗಿವೆ ಎಂದು ತಿಳಿಸಿದ್ದಾರೆ. District magistrates, commissioners, special officers of urban bodies to collaborate with respective SLCs, CGD entities to nudge and urge LPG consumers to fully migrate to PNG wherever available. The involvement of district and urban body administration will improve the outcome of ongoing effort of the government in expanding PNG network. ವಿದೇಶಾಂಗ ಸಚಿವಾಲಯದ ಕೆಲ ದಿನಗಳಿಂದ ಭಾರತೀಯ ಹಡಗು ಸಿಬ್ಬಂದಿಯನ್ನು ಒಳಗೊಂಡ ಅನೇಕ ಘಟನೆಗಳು ನಡೆದಿವೆ. ಹಡಗು ಸಿಬ್ಬಂದಿಯ ಕಲ್ಯಾಣ ಮತ್ತು ಕ್ಷೇಮಕ್ಕೆ ಸರ್ಕಾರ ಹೆಚ್ಚು ಪ್ರಾಮುಖ್ಯತೆ ನೀಡಿದೆ. ನಿನ್ನೆ ಓಮನ್ ಕರಾವಳಿಯಲ್ಲಿ ಮತ್ತು ಹರ್ಮುಜ್ ಜಲಸಂಧಿ ಸಮೀಪ ಹಡಗು ಮೇಲೆ ನಡೆದ ದಾಳಿಯಲ್ಲಿ 3 ಭಾರತೀಯ ಪ್ರಜೆಗಳು ಮೃತಪಟ್ಟಿದ್ದು, ಇದನ್ನು ಭಾರತ ಖಂಡಿಸುತ್ತದೆ. ದಾಳಿಗಳ ಕುರಿತಂತೆ ಅಮೆರಿಕಕ್ಕೆ ಭಾರತ ವಿರೋಧವನ್ನು ವ್ಯಕ್ತಪಡಿಸಿದೆ. ದಾಳಿ ನಡೆಸಿದ 3 ಹಡಗುಗಳು ವಿದೇಶಿ ಹಡಗುಗಳಾಗಿದ್ದು, ಇವುಗಳಲ್ಲಿ ಭಾರತೀಯ ಮಾಲೀಕತ್ವದ ಹಡಗುಗಳು ಒಳಗೊಂಡಿಲ್ಲ. ಈ ಪ್ರಾಂತ್ಯದಲ್ಲಿ ಹಡಗುಗಳ ಮೇಲೆ ನಡೆಯುತ್ತಿರುವ ದಾಳಿಗಳು ಕಳವಳಕಾರಿ ವಿಷಯವಾಗಿದ್ದು, ಇವು ಅಂತ್ಯಗೊಳ್ಳಬೇಕಾಗಿದೆ. ಮಾತುಕತೆ ಮತ್ತು ರಾಜತಾಂತ್ರಿಕತೆಗೆ ಭಾರತ ಕರೆ ನೀಡಿದ್ದು, ಇದರಿಂದ ಈ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಶೀಘ್ರ ಸ್ಥಾಪಿತಗೊಳ್ಳಲಿದೆ ಎಂದರು. So one was two of them are Palau flagged, and the third one, which came under attack today, is Guinea flagged. So that is, they are not Indian-owned ships; they are all foreign flagged ships. ಹಡಗು, ಬಂದರು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಓಮನ್ನ ಕರಾವಳಿಯ ಶಿನಾಸ್ ಬಂದರು ಬಳಿ ಇಂದು ಭಾರತದ ಮತ್ತೊಂದು ಹಡಗಿನ ಮೇಲೆ ದಾಳಿ ನಡೆದಿದ್ದು, ಹಡಗಿನಲ್ಲಿದ್ದ ಎಲ್ಲ 20 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ. ಇತ್ತೀಚಿನ ಮಾಹಿತಿಯಂತೆ ಈ ಸಿಬ್ಬಂದಿಯನ್ನು ಹಡಗಿನಿಂದ ತೆರವುಗೊಳಿಸಲಾಗುತ್ತಿದ್ದು, ಇನ್ನೂ 6 ಮಂದಿಯನ್ನು ಸ್ಥಳಾಂತರಗೊಳಿಸಬೇಕಿದೆ. ಸಚಿವಾಲಯವು ವಿದೇಶಾಂಗ ಸಚಿವಾಲಯದೊಂದಿಗೆ ಹಾಗೂ ವಿದೇಶಗಳಲ್ಲಿನ ಭಾರತೀಯ ದೂತಾವಾಸ ಕಚೇರಿಗಳೊಂದಿಗೆ ಮತ್ತು ಇತರ ಸಂಬಂಧಿತ ಭಾಗಿದಾರರೊಂದಿಗೆ ಪರಿಸ್ಥಿತಿಯನ್ನು ನಿಕಟವಾಗಿ ಪರಿಶೀಲಿಸುತ್ತಿದೆ ಎಂದು ತಿಳಿಸಿದರು. Then flights started, and then suddenly now this situation has again, going in different ways. So it all depends ki how many seafarers are willing to come, what are the facilities available. We have repatriated the seafarers through other countries also. ರಸಗೊಬ್ಬರ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಎಸ್ ಶರ್ಮಾ, ದೇಶದಲ್ಲಿ ರಸಗೊಬ್ಬರ ಒಟ್ಟಾರೆ ದಾಸ್ತಾನು ಸ್ಥಿರವಾಗಿದೆ. ವಿವಿಧ ದೇಶಗಳಿಂದ ಕಚ್ಚಾ ವಸ್ತು ಮತ್ತು ಸಿದ್ಧ ರಸಗೊಬ್ಬರಗಳನ್ನು ತರಿಸಿಕೊಳ್ಳಲು ಸರ್ಕಾರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ರೈತರು 11,38,000 ಮೆಟ್ರಿಕ್ ಟನ್ ಜೈವಿಕ ಗೊಬ್ಬರ ಮತ್ತು ಇತರ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಓಮನ್, ಮಲೇಷಿಯಾ, ವಿಯೆಟ್ನಾಂ, ರಷ್ಯಾ, ಈಜಿಪ್ಟ್ ಮತ್ತು ನೆದರ್ಲ್ಯಾಂಡ್ಸ್ಗಳಿಂದಲೂ ಭಾರತಕ್ಕೆ ಯೂರಿಯಾ ಪೂರೈಕೆಯಾಗುತ್ತಿದೆ. ದೇಶದಲ್ಲಿ ರಸಗೊಬ್ಬರ ಭದ್ರತೆಗೆ ಎಲ್ಲ ರೀತಿಯ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು. From Oman, Malaysia, Vietnam, Georgia, Nigeria, Russia, Finland, Egypt, Algeria, Turkey and Netherlands, and from Saudi Arabia via Red Sea. So the matter is being reviewed at the highest level regularly. The fertilizer security remains as strong as ever.